ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಹಂಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ಓಕೆ, ಮತ್ತು ಟೆಲಿಗ್ರಾಮ್ ಚಾನಲ್ ಇದೆ ಮತ್ತು ಗ್ರೂಪ್ ಇದೆ, ಅಲ್ಲಿ ಬಂದು ಡಿಸ್ಕಸ್ ಮಾಡಿ. ಏನಾದರೂ ಡೌಟ್ ಇದೆ ಅಲ್ಲಿ ನಾನು ರಿಪ್ಲೈ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು SSP ಅಪ್ಲಿಕೇಶನ್ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಈಗ ನೀವು ನೋಡಿರ್ಬೋದು, ಈಗಾಗಲೇ ಓಪನ್ ಮಾಡಿರೋದು SSP ಅಪ್ಲಿಕೇಶನ್ನ. ಯಾರಿಗಂದರೆ ಜನರಲ್ ಡಿಗ್ರಿ, PUC, ಡಿಪ್ಲೊಮೊ ಮತ್ತು ITI ಇವ್ರಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ. ಓಕೆ, ಅವ್ರಿಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 5/10/2024 ಆಗಿರುತ್ತೆ. ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಂದರೆ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಡಿಪ್ಲೊಮೊ ಇರ್ತಾರಲ್ಲ, ಆ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಅಂಡರಲ್ಲಿ ಬರೋರಿಗೆ ಕೊನೆ ದಿನಾಂಕ ಬಂದುಬಿಟ್ಟು 31/10/2024 ಅರ್ಜಿ ಸಲ್ಲಿಸೋಕೆ. ಮತ್ತು BC ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ಬಂದುಬಿಟ್ಟು 10/5/2024 ಆಗಿರುತ್ತೆ. ಓಕೆ, ಮತ್ತು ಈಗ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಇಂಜಿನಿಯರಿಂಗಲ್ಲಿ ಹೋಗಿದ್ರಲ್ಲ, ಅವರಿಗೆ ಈ ವರ್ಷದ್ದು ಸ್ಕಾಲರ್ಶಿಪ್ಪು ಅಂದರೆ ರಿಜಿಸ್ಟರ್ ನಂಬರ್ ಅಪ್ಲೋಡ್ ಮಾಡಿದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು. ಓಕೆ, ಅದು ಹೇಗೆ ಅಪ್ಲೈ ಮಾಡೋದಂತ ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ. ಓಕೆ, ಅಫಿಷಿಯಲ್ ವೆಬ್ಸೈಟು SSP ಓಪನ್ ಮಾಡ್ಕೊಂಡ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಈ ಇಂಟರ್ಫೇಸಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ 2024-25ನೇ ಸಾಲಿಗೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅಂತ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಯೂಸರ್ ID ಅಂದರೆ SSP ID, ಪಾಸ್ವರ್ಡ್ ಮತ್ತು ಕ್ಯಾಪ್ಚನ ಕೇಳ್ತೈತೆ. ಕ್ಯಾಪ್ಚಾ ಕೆಳಗಡೆ ಇರುತ್ತೆ. ಓಕೆ, ಇಲ್ಲಿ ನಿಮ್ಮ ID ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗಿ. ಓಕೆ ಫ್ರೆಂಡ್ಸ್, ಲಾಗಿನ್ ಆಗಿದ ತಕ್ಷಣ ಈ ಥರ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ಲೀಸ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ 2024-25 ಅಂತ ಬರುತ್ತೆ. ಓಕೆ, ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದೊಂದು SSP ಓಪನ್ ಆದ ತಕ್ಷಣ ನಿಮ್ಮ ಅಕೌಂಟ್ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಕೆಲವೊಂದು ಟ್ಯಾಬ್ಸ್ ಕಾಣಿಸ್ತವೆ. ಹೋಮು, ಅಪ್ಲಿಕೇಶನ್ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಈ ರೀತಿ ಇದೆ. ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಫಸ್ಟ್ ಸ್ಟೆಪ್ ಅಂತ ಇರುತ್ತೆ. ಓಕೆ, ಫಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಏನಂದರೆ ಅದ್ರಲ್ಲಿ ನೋಡ್ಕೊಳ್ಳಿ, ನೀವೇನಾದರೂ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಹಾಕಿದರೆ ಅದು ಅದೇ ರೀತಿ ಫಿಲ್ ಆಗಿರುತ್ತೆ. ಏನು ಲಾಸ್ಟ್ ಇಯರ್ ಹಾಕಿರ್ತಾರೋ ಅದೇ ಇರುತ್ತೆ. ನಿಮ್ಗೇನಾದರೂ ಅದರಲ್ಲಿ ಚೇಂಜ್ ಮಾಡಬೇಕು ಅಂದರೆ ಇನ್ನೇನು SLC ಡೀಟೇಲ್ಸ್ ಏನು ಚೇಂಜ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಇದ್ದರೆ ಕ್ಯಾಸ್ಟ್ ಇನ್ಕಮ್ ಏನಾದರೂ ನಿಮ್ಮದು ವ್ಯಾಲಿಡಿಟಿ ಆಗೋಗಿ ಬೇರೆ ಕ್ಯಾಸ್ಟ್ ಇನ್ಕಮ್ ಮಾಡಿಸಿದ್ರೆ ಸಹ ಅಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮದು ಅದಲ್ಲ ಕ್ಯಾಸ್ಟ್ ಇನ್ಕಮ್ ನಂಬರ್ ಅಂದರೆ ನೀವು ಎಡಿಟ್ ಮಾಡಿಬಿಟ್ಟು ಚೇಂಜ್ ಮಾಡ್ಬೋದು. ಎಡಿಟ್ ಹೇಗೆ ಮಾಡೋದು ಅಂದರೆ ಲಾಸ್ಟಿಗೆ ಫೈನಲಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಲಾಸ್ಟಿಗೆ ಸ್ಕ್ರೋಲ್ ಮಾಡಿದ್ರೆ ಲಾಸ್ಟಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಇರುತ್ತೆ. ಫಸ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟು ಆಮೇಲೆ ನೆಕ್ಸ್ಟು ಎಡಿಟ್ ಅಂತ ಪ್ರತಿಯೊಂದು ಟ್ಯಾಬ್ಗೂ ಇರ್ತದೆ. ಪ್ರತಿಯೊಂದು ಸ್ಟೆಪ್ಪು ಇರ್ತದೆ. ಓಕೆ, ಆಮೇಲೆ ಎಡಿಟ್ ಕೊಟ್ಬಿಟ್ಟು ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಹತ್ರ ಅಲ್ಲಿ ನೀವು ಕ್ಯಾಸ್ಟ್ ಇನ್ಕಮ್ ನಂಬರ್ ಹೊಸದು ಹಾಕ್ಬಿಟ್ಟು ನೀವು ಅಪ್ಡೇಟನ್ನು ಮಾಡಬೇಕಾಗುತ್ತೆ. ಓಕೆ, ಈಗ ನಾವು ಫಸ್ಟ್ ಸ್ಟೆಪ್ ಮುಗಿದಿದೆ ಅಷ್ಟೇ. ಫಸ್ಟ್ ಸ್ಟೆಪ್ ಇನ್ನೇನಿರಲ್ಲ, ಅಷ್ಟನ್ನು ಹಾಕ್ಬಿಟ್ಟು ಫಿಲ್ ಮಾಡಿಬಿಟ್ಟು ನೆಕ್ಸ್ಟನ್ನು ಕೊಟ್ಟಿದ ತಕ್ಷಣ ನಿಮಗೆ ಸೆಕೆಂಡ್ ಸ್ಟೆಪ್ಗೆ ಬರುತ್ತೆ. ಓಕೆ, ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಈ ರಿಜಿಸ್ಟರ್ ನಂಬರ್ ಆದರೆ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತೇಳಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈ ರೀತಿ ಕೇಳುತ್ತೆ. ಈ ರೀತಿ ಕೇಳಿದಾಗ ಇಲ್ಲಿ ನೀವು ಏನಾದರೂ ಔಟ್ಸೈಡ್ ಕರ್ನಾಟಕ ಓದಿದ್ದೀರಾ? ಇಲ್ಲ. ಮತ್ತು ನೀವೇನಾದರೂ 10th 11th 12th ಅಂದರೆ PUCನ CBSE ಯಾವ್ದಾದ್ರು ಬೇರೆ ಬೋರ್ಡಲ್ಲಿ ಓದಿದ್ದೀರಾ? ಇಲ್ಲ. ಓಕೆ, PUC ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದೀರಾ? ನಾನೀಗ ಹೇಳೋಕ್ಕೆ ಹೋಗ್ತಾ ಇರೋದು ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಇಲ್ಲ. ಮತ್ತು ಈಗ ನಿಮ್ಮದು USN ಬಂದಿದೆ. ಇನ್ನೂ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ USN ನಂಬರ್ ಬಂದಿಲ್ಲ ಎಲ್ಲಿಂದ VTU ಕಡೆಯಿಂದ. ಸೊ USN ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮ್ದೇನಾದರೂ ಆಟೋನಮಸ್ ಆಗಿ USN ನಂಬರ್ ಕಾಲೇಜ್ ಕಡೆಯಿಂದ ಕೊಟ್ಟಿದ್ದರೆ ಎಸ್ ಅಂತ ಕೊಟ್ಟು ನಿಮ್ಮ USN ನಂಬರ್ನ ಇಲ್ಲಿ ಹಾಕ್ಬೋದಾಗಿರುತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ಯಾವ ಯೂನಿವರ್ಸಿಟಿ ಅಂತ. ಇಲ್ಲ ನನಗೆ USN ನಂಬರ್ ಇಲ್ಲ ಅಂದರೆ ನೋ ಅನ್ನು ಕೊಡಿ. KE ಮೇಲೆ ಬಂದಿರೋರು ನೋನೇ ಕೊಡಿ. ಓಕೆ, ಮತ್ತು ನೋ ಕೊಟ್ಟ ತಕ್ಷಣ ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ ಪ್ರೊಫೆಷ್ನಲ್ ಕೋರ್ಸ್? ಎಸ್, ಪ್ರೊಫೆಷ್ನಲ್ ಕೋರ್ಸ್ ಇಂಜಿನಿಯರಿಂಗು ಪ್ರೊಫೆಷ್ನಲ್ ಕೋರ್ಸ್ ಲೀಸ್ಟ್ ಅಂಡರಲ್ಲಿ ಬರುತ್ತೆ. ಸೊ ಇಲ್ಲಿ ಎಸ್ ಅಂತ ಕೊಡಿ. ಓಕೆ, ನೀವು ಎಸ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಅಂದರೆ ಕೇಳ್ತದೆ. ಮತ್ತು ಇಲ್ಲಿ ಸೆಲೆಕ್ಟನ್ನು ಒತ್ತಿಬಿಟ್ಟು ನೀವು ಇಲ್ಲಿ KEA ಆರ್ ಕಾಮಿಡ್ ಕೆ ಇದೆಯಲ್ಲ ಫಸ್ಟು ಅದನ್ನು ಕೊಡಬೇಕಾಗುತ್ತೆ. ಅದನ್ನು ಕೊಟ್ಟ ತಕ್ಷಣ ಸೆಕೆಂಡ್ ಕಾಲಮಲ್ಲಿ KEAನೇ ಕೊಡಿ, KER ನೀಟ್. ಆಮೇಲೆ ಇಲ್ಲಿ UG ಆರ್ PG ಕೇಳುತ್ತೆ, UG ಕೊಡಿ. UG ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಮತ್ತು ಇಲ್ಲಿ ಕೌನ್ಸಿಲಿಂಗ್ ಅಡ್ಮಿಷನ್ ಇಯರ್ ಅಂದರೆ ನೀವು ಯಾವ ವರ್ಷ ಅಡ್ಮಿಷನ್ ಆಗಿರೋ ಅಂದರೆ 2024 ಅಂತ ಎಂಟರ್ ಮಾಡಬೇಕಾಗುತ್ತೆ. ಅದೇ ಇಲ್ಲಿ ಫಸ್ಟು ನಿಮ್ಮ DCT ನಂಬರ್ ರಿಜಿಸ್ಟರ್ ನಂಬರ್, ಸೆಕೆಂಡ್ ನಿಮ್ಮ ಅಡ್ಮಿಷನ್ ಇಯರ್, ಮತ್ತು ಕೆಳಗಡೆ ಬಂದುಬಿಟ್ಟು ಇಲ್ಲಿ ಕೌನ್ಸಿಲಿಂಗ್ ಕೋರ್ಸ್ ಅಂದರೆ ಯಾವ ಕೋರ್ಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಟ್ ಮಾಡಿಬಿಟ್ಟು
ಓಕೆ, ನಿಮ್ಮ ಡೀಟೇಲ್ಸ್ನ ಈ ರೀತಿ ಫಿಲ್ ಮಾಡಿಬಿಟ್ಟು 2024 ಮೇಲ್ಗಡೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಕೆಳಗಡೆ ಡಿಪ್ಲೊಮಾ ಲ್ಯಾಟರಲ್ ಎಂಟ್ರಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಗೆಟ್ ಡೇಟಾ. ಓಕೆ, ಗೆಟ್ ಡೇಟಾ ಕೊಟ್ಟಿದ ತಕ್ಷಣ ನಿಮಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಫ್ಲೆಚ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಸೆಕೆಂಡ್ ಇಯರು, ಈ ರೀತಿ ಯಾವ ಕಾಲೇಜು, ಈ ರೀತಿ ನಿಮ್ಮ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಫ್ಲೆಚ್ ಆಗಿರುತ್ತೆ. ಬಟ್ ಒಂದೇ ಒಂದು ಕಾಲಮ್ ಮಾತ್ರ ಖಾಲಿ ಇರುತ್ತೆ, ಒಂದೆರಡು ಕಾಲಮು. ಅಲ್ಲೇನಂದರೆ ಕೋರ್ಸ್ ಸ್ಟಾರ್ಟ್ ಡೇಟ್ ಯಾವಾಗ ಸ್ಟಾರ್ಟ್ ಮಾಡಿದ್ದು VTU ಆದರೆ ಆಗಸ್ಟ್ 19ಕ್ಕೆ ಸ್ಟಾರ್ಟ್ ಆಗಿದೆ VTU. ಹೀಗೆ ಸೆಲೆಕ್ಟ್ ಮಾಡೋದು. ಓಕೆ, VTU ಆದರೆ ಆಗಸ್ಟ್ 19. ಇಲ್ಲ ನಮ್ಮದು UTU ಇಲ್ಲ ಆಟೋನಮಸ್ ಆದರೆ ಆಟೋನಮಸ್ ಯಾವತ್ತು ಕಾಲೇಜು ನಿಮ್ಮದು ಸ್ಟಾರ್ಟ್ ಮಾಡಿದ್ರು ಆವತ್ತು ಆ ಡೇಟ್ ಹಾಕಿದೆ. ಓಕೆ, ಆರ್ ಯು ಲ್ಯಾಟ್ರಲ್ ಎಂಟ್ರಿ? ಎಸ್, ಹೌದು ಅಂತ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟು ಚೂಸ್ ಫೈಲ್ ಅಂತ ಇದೆ. ಚೂಸ್ ಫೈಲ್ ಯಾವುದು? ಅಪ್ಲೋಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಆರ್ಡರ್ ಕಾಪಿ. ಅಂದರೆ ನೀವು ಕೌನ್ಸಿಲಿಂಗ್ ಆಯ್ತಲ್ಲ, ನಿಮ್ಮ ಆರ್ಡ್ರ್ ಕಾಪಿ ಬಂತಲ್ಲ, ಅಡ್ಮಿಷನ್ ಆರ್ಡ್ರ್ ಕಾಪಿ, ಆ ಅಡ್ಮಿಷನ್ ಆರ್ಡ್ರ್ ಕಾಪಿನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ನೀವು ನಿಮ್ಮ ಅಡ್ಮಿಷನ್ ಆರ್ಡರ್ ಕಾಪಿನ ಇಲ್ಲಿ ಅಪ್ಲೋಡ್ ಮಾಡಿ. ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಅಡ್ಮಿಟೆಡ್ ಇಯರ್ ಏನಾಗುತ್ತೆ, ಮತ್ತು ಇಯರ್ ಆಫ್ ಅಡ್ಮಿಷನ್ ಟು ಫಸ್ಟ್ ಇಯರ್ ಅಂದರೆ ಪ್ರಥಮ ವರ್ಷಕ್ಕೆ ದಾಖಲಾತಿ ಪಡೆದ ವರ್ಷ. ಇಲ್ಲಿ ನೀವು ಯಾವುದೇ ಫಸ್ಟ್ ಇಯರ್ ಓದಿಲ್ಲ, ಸೊ ಇಲ್ಲಿ ನೀವು ಅಡ್ಮಿಷನ್ ಆಗಿರೋದೇ 2024. ಸೊ ನೀವು ಇಲ್ಲಿ 2024ನೇ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಓಕೆ, ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಪ್ರೊಸೀಡನ್ನು ಕೊಡಬೇಕಾಗಿರುತ್ತೆ. ಓಕೆ, ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ಸ್ಟೂಡೆಂಟ್ ಯುವರ್ ಅಕಾಡೆಮಿಕ್ ಡೀಟೇಲ್ಸ್ ವಿಲ್ ಬಿ ಸೇವ್ಡ್ ಅಪಾನ್ ಕ್ಲಿಕ್ಕಿಂಗ್ ಆನ್ ಎಸ್. ಓಕೆ, ಇಲ್ಲಿ ಓಕೆ ಅಂಡರ್ಸ್ಟ್ಯಾಂಡ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಅಷ್ಟಾದ ತಕ್ಷಣ ನಿಮಗೆ ಕೆಳಗಡೆ ಇರುತ್ತಲ್ಲ, ಕೆಳಗಡೆ ಸ್ಟೆಪ್ಪಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಪಾಸ್ವರ್ಡ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅದ್ರ ಕೆಳಗಡೆ ಇರುತ್ತೆ, ಸ್ವಲ್ಪ ಸ್ಕ್ರೋಲ್ ಮಾಡಬೇಕಷ್ಟೇ. ಓಕೆ, ಇಲ್ಲಿ ಪ್ರೀವಿಯಸ್ ಇಯರ್ ಪಾಸಿಂಗ್ ಡೀಟೇಲ್ಸ್. ಪ್ರೀವಿಯಸ್ ಇಯರ್ ಅಂದರೆ ನಿಮ್ಮದು ಯಾವ ವರ್ಷ? ಡಿಪ್ಲೊಮಾ 3rd ಇಯರ್. ಓಕೆ, ಡಿಪ್ಲೊಮಾ 3rd ಇಯರ್ ಇರುತ್ತಲ್ವಾ ನಿಮ್ಮದು ಪ್ರೀವಿಯಸ್ ಕೋರ್ಸು, ಆ ಡಿಪ್ಲೊಮಾ 3rd ಇಯರ್ದು ನೀವು ಎಂಟರ್ ಮಾಡಬೇಕಾಗಿರುತ್ತೆ ಇಲ್ಲೆಲ್ಲ ಡೀಟೇಲ್ಸ್. ಓಕೆ, ಇಲ್ಲಿ ಇಲ್ಲ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಬಂದಿರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಸಹ ಫಿಲ್ ಆಗಿರುತ್ತೆ. ಓಕೆ, ಇಲ್ಲಿ ನಿಮ್ಮ ಫುಲ್ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ. ಅದರಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೋ ಹಾಗೆ ನಿಮ್ಮ ನೇಮನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಓಕೆ, ಅಲ್ಲಿ ನಿಮ್ಮ ನೇಮನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಸೆಮಿಸ್ಟರ್ ಕೇಳಿರುತ್ತೆ. ಓಕೆ, ಇಲ್ಲಿ ಯಾವ ಸೆಮಿಸ್ಟರ್ ನಿಮ್ಮದು, ಸೆಮಿಸ್ಟರ್ ಅಥವಾ ಆ್ಯನ್ಯಲ್ ಅಂತ, ಇಲ್ಲಿ ಸೆಮಿಸ್ಟರ್ ಆರ್ ಆ್ಯನ್ಯಲ್ ಅಂತ ಕೇಳಿರುತ್ತೆ. ಓಕೆ, ಅಲ್ಲಿ ನೀವು ಸೆಮ್ ಬರ್ದಿರಲ್ವಾ, ಅಂದರೆ 5th ಸೆಮ್ 6th ಸೆಮ್. ಓಕೆ, ಸೆಮಿಸ್ಟರ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಸೆಮಿಸ್ಟರ್ ಆದಮೇಲೆ ಇಲ್ಲಿ ಪ್ರೀವಿಯಸ್ ಇಯರ್ ಸೆಮಿಸ್ಟರ್ 1 ಅಂದರೆ ಯಾವ ಸೆಮ್ಮು, ಅಂದರೆ ಅದು ಪ್ರೀವಿಯಸ್ ಇಯರ್ ಸೆಮಿಸ್ಟರ್ 1 ಅಂದರೆ ಒಂದು 5th ಸೆಮ್, 3rd ಇಯರಲ್ಲಿ 5th ಸೆಮ್ ಫಸ್ಟ್ನೇದು ಸೆಮಿಸ್ಟರು. 3rd ಇಯರಲ್ಲಿ ಸೆಕೆಂಡ್ ಸೆಮಿಸ್ಟರ್ ಯಾವುದಿತ್ತು ಅಂದರೆ 6th ಸೆಮ್, ಇಲ್ಲಿ 6 ಅಂತ ಸೆಲೆಕ್ಟ್ ಮಾಡಿ. ಮತ್ತು ಪ್ರೀವಿಯಸ್ ಇಯರ್ ಮಂತು, ಯಾವ ಮಂತಲ್ಲಿ ಪಾಸ್ ಆದರೆ ಅಂತ, ಅಂದರೆ ನಿಮ್ಮದು ಇದು ಏನು ಮಾರ್ಕ್ಸ್ ಕಾರ್ಡ್ ತೆಗೆದ್ರೆ ಮಾರ್ಕ್ಸ್ ಕಾರ್ಡಲ್ಲಿ ಇದು ರಿಸಲ್ಟ್ ಇರುತ್ತೆ, ರಿಸಲ್ಟಲ್ಲಿ ರಿಸಲ್ಟ್ ಡೇಟ್ ಅಂತ ಇರುತ್ತೆ. ಆ ಡೇಟಲ್ಲಿ ಯಾವ ಮಂತ್ ಇರುತ್ತೋ ಆ ಮಂತನ್ನು ಅಲ್ಲಿ ಹಾಕಬೇಕಾಗಿರುತ್ತೆ. ಓಕೆ, ಇಲ್ಲಿ 5th ಸೆಮ್ ರಿಸಲ್ಟ್ ಮಂತನ್ನು ಹಾಕಿ, ಮತ್ತು ಇಲ್ಲಿ 6th ಸೆಮ್ ರಿಸಲ್ಟ್ ಮಂತನ್ನು ಹಾಕಬೇಕಾಗಿರುತ್ತೆ. ಮತ್ತು ಇಲ್ಲಿ ಎಂಟರ್ ಇಯರ್ ಆಫ್ ಪಾಸಿಂಗ್. ಓಕೆ, ನಮ್ಮದು 2 ಇಯರ್ನು ಪಾಸಿಂಗ್ ಬಂದ್ಬಿಟ್ಟು 2024ಕ್ಕೆ ಬರುತ್ತೆ. 2 ಸೆಮ್ಗೂ ಇಯರ್ ಬಂದ್ಬಿಟ್ಟು 2024ಕ್ಕೆ ಪಾಸಿಂಗ್ ಬರುತ್ತೆ. ಓಕೆ, ಕೆಳಗಡೆ ನಿಮ್ಮದು ಮೊಬೈಲ್ ನಂಬರು ಆಟೋ ಫ್ಲೆಕ್ಚ್ ಆಗಿರುತ್ತೆ. ಓಕೆ, ಆಮೇಲೆ ನೀವು ಇಲ್ಲಿ ಗೆಟ್ ಡೇಟ್ ಅಂತ ಕೊಡಬೇಕಾಗಿರುತ್ತೆ. ಓಕೆ ಫ್ರೆಂಡ್ಸ್, ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಡಬೇಕಾಗುತ್ತೆ. ಓಕೆ, ಅದು ನಿಮ್ಮದು ಯೂನಿವರ್ಸಿಟಿ ಕಡೆಯಿಂದ ಅಥವಾ ನಿಮ್ಮ ಬೋರ್ಡ್ ಕಡೆಯಿಂದ ಡೇಟಾ ಶೇರ್ ಆಗಿದ್ದರೆ ಅದು ಅಲ್ಲಿ ನಿಮ್ಮ ರಿಸಲ್ಟ್ ಡೀಟೇಲ್ಸ್ ಬರುತ್ತೆ ಲಾಸ್ಟ್ ಇಯರ್ದು, ಇಲ್ಲ ಅಂದರೆ ನಿಮ್ಮದು ನೀವೇ ಮ್ಯಾನ್ಯಲಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಈಗ ಮ್ಯಾನ್ಯಲಾಗಿ ಎಂಟ್ರಿ ಮಾಡಿರಿ, ನಿಮ್ಮದು ಶೇರ್ ಆಗಿಲ್ಲ ಅಂತ ಕೇಳ್ತಾವ್ರೆ. ಈಗ ಮತ್ತೆ ಸೆಮಿಸ್ಟರನ್ನು ಸೆಲೆಕ್ಟ್ ಮಾಡಿ, ಮತ್ತು ಇಲ್ಲಿ ಮಾರ್ಕ್ಸ್ ಆರ್ CGPA. ನಮಗೆ ಈಗ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಕೊಡ್ತಾಯಿಲ್ಲ, CGPA ಆದರೆ ಕೊಡ್ತಾವ್ರೆ. ಓಕೆ, ಇಲ್ಲಿ ನೀವು CGPA ಏನಾದರೆ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಓಕೆ, CGPA ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮದು ಇಲ್ಲಿ ಬೋರ್ಡ್ ಆದರೆ ಸೆಲೆಕ್ಟ್ ಮಾಡೋದು. ಬೋರ್ಡ್ ಯಾವ್ದು ಬರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಅದಾದಮೇಲೆ ಇಲ್ಲಿ ನಿಮ್ಮ ಪ್ರೀವಿಯಸ್ ಇಯರ್ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಅಂದರೆ ನೀವು ಹಿಂದಿನ ವರ್ಷದ ಆಗಿರೋ ಡಿಪ್ಲೊಮಾ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಓಕೆ, ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ್ಮೇಲೆ ಪಾಸ್ ಆರ್ ಫೇಲ್ ಅಂತ ಕೇಳುತ್ತೆ. ಪಾಸ್ ಆಗೇ ಇರಬೇಕು, ಇಲ್ಲಾಂದರೆ ನೀವು CET ಬರೆದು ಇಂಜಿನಿಯರಿಂಗ್ ಬರೋಕ್ಕಲ್ಲ. ಸೊ ಎಲ್ಲರೂ ಪಾಸ್ ಅಂತ ಕೊಡಿ. ಪ್ರಮೋಟೆಡ್, ಮುಂದಿನ ವರ್ಷಕ್ಕೆ ಪ್ರಮೋಟೆಡ್ ಮಾಡೋರ ಇಲ್ಲ.
ಎಕ್ಸಾಮ್ ಬರದೆ ಪಾಸ್ ಆಗಿದ್ದೀವಿ. ಓಕೆ, ಇಲ್ಲಿ ಸೆಮಿಸ್ಟರ್ 1 CGPAನ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಸೆಮಿಸ್ಟರ್ 2 ಅಂದರೆ ಇಲ್ಲಿ 5th ಸೆಮ್ದು, ಇಲ್ಲಿ 6th ಸೆಮ್ನ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ CGPA ಟು ಮಾರ್ಕ್ಸ್ ಫ್ಯಾಕ್ಟರ್ ಇದೆಯಲ್ಲ, ಇದನ್ನು ನೀವು 0.75 ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, 0.75 ಸೆಲೆಕ್ಟ್ ಮಾಡಿದಾಗ ನಿಮಗೆ ನಿಮ್ಮ ಪರ್ಸೆಂಟೇಜ್ ಆದರೆ ಕೆಳಗಡೆ ಬರುತ್ತೆ. ಆಮೇಲೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಆದರೆ ಕೊಡಬೇಕಾಗಿರುತ್ತೆ. ಓಕೆ, ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಿದ ತಕ್ಷಣ ಈ ರೀತಿ ಬರುತ್ತೆ, ಪ್ರಿವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ. ಓಕೆ, ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಡಿ. ಓಕೆ, ಇಷ್ಟ ಆಯಿತು ಈ ಸ್ಟೆಪ್ ಬಗ್ಗೆ. ಮತ್ತು ಇದಾದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಗೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಹಾಸ್ಟೆಲ್ ಡೀಟೇಲ್ಸ್. ಓಕೆ, ಹಾಸ್ಟೆಲ್ ಡೀಟೇಲ್ಸ್ ನೀವೇನಾದರೂ ಹಾಸ್ಟೆಲಲ್ಲಿ ಇದ್ದರೆ ನೋ ಅಂತ ಕೊಡಿ. ಇಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಅಂತ ಇದೆ. ನೀವು ಡೇ ಸ್ಕಾಲರ್ ಅಂತ ಕೇಳಿದ್ದಾರೆ ಅವರು. ನೀವು ಡೇ ಸ್ಕಾಲರ್ ಅಂದರೆ ಹಾಸ್ಟೆಲಲ್ಲಿ ಇರೋದಿಲ್ಲ, ಅಥವಾ ಪ್ರೈವೇಟ್ ಹಾಸ್ಟೆಲಲ್ಲಿ ಇರ್ತೀರ, ಅಥವಾ PGಲಿ ಇರ್ತೀರ ಅಂಥವ್ರು ಎಸ್ ಅಂತ ಕೊಡಿ. ಇಲ್ಲ ನಾನು ಇನ್ನೂ ಹಾಸ್ಟ್ಲಿಗೆ ಹೋಗ್ಬೇಕು, ಇನ್ನೂ BCM ಹಾಸ್ಟ್ಲು ಅಪ್ಲಿಕೇಶನ್ ಬಿಟ್ಟಿಲ್ಲ, ಹಾಕಿ ನಾನು ನೆಕ್ಸ್ಟ್ BCM ಹಾಸ್ಟ್ಲು ಅಪ್ಲಿಕೇಶನ್ ಹಾಕಿ ಹೋಗ್ತೀನಿ ಅನ್ನೋರಿದ್ದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇನ್ನೂ ಇದು ಲಾಸ್ಟ್ ಡೇಟ್ ಬಿಟ್ಟಿಲ್ಲ. ಸೊ ನೀವು ವೆಯ್ಟ್ ಮಾಡಿಬಿಟ್ಟು BCM ಹಾಸ್ಟ್ಲು ಅಪ್ಲಿಕೇಶನ್ ಬಿಟ್ಟಾದಮೇಲೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಿವಿ. ಅದಕ್ಕೆ ಅಪ್ಲಿಕೇಶನ್ ಹಾಕಿದ ಆ ರೀತಿ, ಅಥವಾ ಅಲ್ಲಿ ಹಾಸ್ಟ್ಲು ಸಿಕ್ಕಿದ ಮೇಲೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನೀವು ಡೇ ಸ್ಕಾಲರ್ ಕೊಟ್ಬಿಟ್ಟು ಅಲ್ಲಿ ಹಾಸ್ಟ್ಲಿಗೆ ಹೋಗಿ ಜಾಯ್ನ್ ಆಗೋಕ್ಕಾಗಲ್ಲ. ಸೊ ಅದರಿಂದ ನೀವೇನಾದರೂ ಇಲ್ಲಿ ತಪ್ಪು ಮಾಡಿದ್ರೆ ನಿಮಗೆ ಹಾಸ್ಟ್ಲು ಸಿಗೋದಿಲ್ಲ, ಸಿಗೋ ಚಾನ್ಸ್ ಕಡಿಮೆ ಇರ್ತದೆ. ಸಿಕ್ಕಿದ್ರೂ ಸಹ ವಾರ್ಡನ್ಗೆ ನೀವು ಇಲ್ಲಿ ಹಾಸ್ಟೆಲರ್ ಅಂತ ಹಾಕಿರ್ಬೇಕು. ಸೊ ಅದಕ್ಕೆ ಹಾಸ್ಟ್ಲಿಗೆ ಹೋಗಬೇಕು ಅಂದ್ಕೊಂಡಿರೋರು ಗೌರ್ಮೆಂಟ್ ಹಾಸ್ಟ್ಲಿಗೆ, SC/ST ಹಾಸ್ಟ್ಲು ಆಗಿರ್ಬೋದು, BCM ಹಾಸ್ಟ್ಲ್ ಆಗಿರ್ಬೋದು, ಯಾವ ಹಾಸ್ಟ್ಲ್ ಆಗಲಿ, ಗೌರ್ಮೆಂಟ್ ಹಾಸ್ಟ್ಲಿಗೆ ಹೋಗ್ಬೇಕು ಅಂದ್ಕೊಂಡಿರೋರು ಹಾಸ್ಟ್ಲಿಗೆ ಸಿಕ್ಕಿ ಜಾಯ್ನ್ ಆದಮೇಲೆ ಹೋಗಿ. ಇಲ್ಲ ನಾನು ಹಾಸ್ಟ್ಲಿಗೆ ಹೋಗಲ್ಲ, ಎಲ್ಲಾದರೂ ಹೊರಗಡೆ ಅಥವಾ PG ಅಥವಾ ಪ್ರೈವೇಟ್ ಹಾಸ್ಟೆಲಲ್ಲಿ ಇರ್ತೀನಿ ಅನ್ನೋರಾದರೆ, ಅಥವಾ ಡೇ ಸ್ಕಾಲರ್ ಇದ್ದರೆ ಎಸ್ ಅಂತ ಕೊಟ್ಬಿಟ್ಟು ಸೇವ್ ಆದರೆ ಕೊಡಬೇಕಾಗುತ್ತೆ. ಓಕೆ, ನೋ ಕೊಟ್ಟರೆ ನಿಮ್ಮದು ಹಾಸ್ಟೆಲ್ ಡೀಟೇಲ್ಸ್ ಆಟೋಮೆಟಿಕ್ ಫ್ಲೆಚ್ ಆಗುತ್ತೆ ಇದ್ದರೆ ಹಾಸ್ಟೆಲಲ್ಲಿ ನೀವು. ಓಕೆ, ಇಲ್ಲಿ ಸೇವ್ ಅಂತ ಕೊಡಬೇಕಾಗುತ್ತೆ. ಓಕೆ, ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ನೀವು ನೆಕ್ಸ್ಟ್ ಆದರೆ ಕೊಡಬೇಕಾಗಿರುತ್ತೆ. ಓಕೆ, ಇಲ್ಲಿ ಇವ್ರು ಹೇಳ್ತಿರೋದು ಏನಂದರೆ, ಸ್ವಲ್ಪ ಓದ್ತೀನಿ ನೋಡಿ. ಡಿಯರ್ ಸ್ಟೂಡೆಂಟ್ಸ್, ಅಪ್ಲಿಕೇಶನ್ ಆಫ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆರ್ ನಾಟ್ ಎಟ್ ಬಿನ್ ರಿಸೀವ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆ್ಯಂಡ್ ಆರ್ಯವೈಶ್ಯ ಡಿಪಾರ್ಟ್ಮೆಂಟ್ ಬೋರ್ಡ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2024-25 ಫಾರ್ ದ ಕೋರ್ಸ್ ಅಂದರೆ ನಮ್ಮ ಕೋರ್ಸ್ ಯಾವುದು ಇಂಜಿನಿಯರಿಂಗ್ ಕೋರ್ಸ್ಗೆ ಇನ್ನೂ ಓಪನ್ ಮಾಡಿಲ್ಲ. BCW ಡಿಪಾರ್ಟ್ಮೆಂಟಲ್ಲಿ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಓಪನ್ ಮಾಡಿಲ್ಲ. ಸೊ ಈ ಸ್ಟೆಪ್ವರೆಗೂ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಈ ಸ್ಟೆಪ್ವರೆಗೂ ನೀವು ಕಂಪ್ಲೀಟಾಗಿ ಅಪ್ಲೈ ಮಾಡ್ಬೋದು. ಲಾಸ್ಟ್ ಫೈನಲ್ ಸ್ಟೆಪ್ ಮಾತ್ರ, ಸಬ್ಮಿಷನ್ ಸ್ಟೆಪ್ ಮಾತ್ರ ನೀವು ಇಂಜಿನಿಯರಿಂಗ್ ಓಪನ್ ಮಾಡ್ತಾರಲ್ವ, ರೆಗ್ಯುಲರ್ ಸ್ಟೂಡೆಂಟ್ಸ್ ಯಾವಾಗ ಓಪನ್ ಮಾಡ್ತಾರೋ ಆವಾಗ ನೀವು ಇಲ್ಲಿ ಫೈನಲ್ ಸಬ್ಮಿಷನ್ ಆದರೆ ಚೆಕ್ ಮಾಡಿಬಿಟ್ಟು ಕೊಡಬೇಕಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಅಪ್ಲೈ ಮಾಡ್ಬೋದಷ್ಟೇ. ಇನ್ನೂ ಪೂರ್ತಿಯಾಗಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಯಾರು ಲ್ಯಾಟರಲ್ ಎಂಟ್ರಿ ಡಿಪ್ಲೊಮಾದವರು. ಸೊ ಇಷ್ಟು ಅಪ್ಲೈ ಮಾಡೋಗಿದ್ದರೆ ಮಾಡಿ, ಇಲ್ಲಾಂದರೆ ಒಂದೇ ಸಲ ಬಿಟ್ಟ ಮೇಲೆ ಅಪ್ಲೈ ಮಾಡ್ತೀನಿ ಅಂದರೆ ಬಿಟ್ಟ ಮೇಲೆ ಅಪ್ಲೈ ಮಾಡಿರಿ. ಯು ವಿಲ್ ಬಿ ಅಲೌಡ್ ಟು ಕಂಟಿನ್ಯೂ ವಿತ್ ದ ಅಪ್ಲಿಕೇಶನ್ ಸಬ್ಮಿಷನ್ ಒನ್ಸ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ರಿಸೀವಿಂಗ್ ಅಪ್ಲಿಕೇಶನ್ಸ್ ದ ಕೋರ್ಸ್ ಸ್ಟಾರ್ಟೆಡ್ ಸೆಲೆಕ್ಟೆಡ್ ಬೈ ದ ಯುವರ್ ಫೈನಾನ್ಷಿಯಲ್. ಓಕೆ, ಅವರು ಸ್ಟಾರ್ಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ನ ರಿಸೀವ್ ಮಾಡೋಕ್ಕೆ ತಗೊಳ್ತಾರಂತೆ, ಅಪ್ಲಿಕೇಶನ್ನ ರಿಸೀವ್ ಮಾಡ್ತಾರಂತೆ. ಅಂದರೆ ಇನ್ನೂ ಓಪನ್ ಮಾಡಿಲ್ಲ, ಓಪನ್ ಮಾಡಿದ್ಮೇಲೆ ರಿಸೀವ್ ಮಾಡ್ತಾರಂತೆ. ಸೊ ಓಕೆ ಕೊಟ್ಬಿಟ್ಟು ನೀವು ಇಲ್ಲಿಂದ ಲಾಗೌಟ್ ಆಗಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇನ್ನೂ ಡಿಪ್ಲೊಮಾ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ ಫುಲ್ ಸ್ಟೆಪ್ಸ್ ತಗೊಳ್ಳೋದಿಲ್ಲ. ರಿಜಿಸ್ಟರ್ ನಂಬರ್ ಮಾತ್ರ ಅಪ್ಲೋಡ್ ಆಗುತ್ತೆ, ಮತ್ತು ಲಾಸ್ಟ್ ಇಯರ್ ಡೀಟೇಲ್ಸ್ ಮಾತ್ರ ಅಪ್ಲೋಡ್ ಮಾಡ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಸ್ಟೆಪ್ಪು ಹಾಸ್ಟೆಲ್ ಡೀಟೇಲ್ಸ್ ಅಪ್ಲೋಡ್ ಮಾಡ್ಬೋದು. ಸೊ ಹಾಸ್ಟೆಲ್ ಡೀಟೇಲ್ಸ್ನ ನೀವು ಗೌರ್ಮೆಂಟ್ ಹಾಸ್ಟ್ಲಿಗೆ ಹೋಗೋ ಆಗಿದ್ದರೆ ಸ್ವಲ್ಪ ನೋಡ್ಕೊಂಡು ಎಂಟರ್ ಮಾಡಿ. ಇಲ್ಲಾಂದರೆ SSP ಆ ಸ್ಟೆಪ್ ಹಾಕಲೇಬೇಡಿ ಹಾಸ್ಟ್ಲು ಸಿಗೋವರೆಗೂ, ಹಾಸ್ಟ್ಲಿಗೆ ಹೋಗ್ತೀನಿ ಅಂದರೆ. ಮತ್ತು ಹಾಸ್ಟ್ಲಿಗೆ ಹೋದ್ಮೇಲೆ ನೀವು ಬೇಕಾದರೆ ಅಡ್ಮಿಷನ್ ಆದಮೇಲೆ ನಿಮ್ಮದು ಬಯೋಮೆಟ್ರಿಕ್ ಕೊಟ್ಟಮೇಲೆ ನೀವು ಬೇಕಾದ್ರೆ ಇಲ್ಲಿ ಫ್ಲೆಕ್ಚ್ ಆದಮೇಲೆ ಡೀಟೇಲ್ಸು ಹಾಕ್ಬೋದಾಗಿದೆ. ಇಲ್ಲಾಂದರೆ ಆ ವಾರ್ಡನಲ್ಲಿ ನಿಮಗೆ ಹೊರಗಡೆ ಹಾಕೋ ಚಾನ್ಸು ಇರ್ತದೆ ನೀವೇನಾದರೂ ಇಲ್ಲಿ ಡೇ ಸ್ಕಾಲರ್ ಹಾಕಿದ್ರೆ. ಸೊ ಇಷ್ಟು ಇವತ್ತಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಡಿಪ್ಲೊಮಾ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ಪ್ರೊಫೆಷ್ನಲ್ ಕೋರ್ಸ್ ಸ್ಟೂಡೆಂಟ್ಸ್ಗೆ ಇನ್ನೂ ಓಪನ್ನೇ ಮಾಡಿಲ್ಲ. SC/ST ಡಿಪಾರ್ಟ್ಮೆಂಟಲ್ಲಿ ಓಪನ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಸೊ SC/ST ಸ್ಟೂಡೆಂಟ್ಸ್ ಯಾರ ಹತ್ರ ಇದೇ ಥರ ಟ್ರೈ ಮಾಡಿ, ನಿಮ್ಗೆ ಬಂದರೆ ಅಪ್ಲೈ ಮಾಡಿ. ಬಂದಿಲ್ಲ ಅಂದರೆ ನಿಮ್ಮದು ಓಪನ್ ಮಾಡಿರಲ್ಲ ಅಂದ್ಕೊಂಡಿದ್ದೀನಿ. ಸೊ ಬಂದರೆ ಅಪ್ಲೈ ಮಾಡಿ SC/ST ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಮೆಸೇಜ್ ಹಾಕಿ, ನಾನು ರಿಪ್ಲೈ ಕೊಡ್ತೀನಿ.